ಎವ್ರಿವನ್. ನಾನು ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಸ್ವೆಟ್ಟಿಂಗ್. ಸ್ವೆಟ್ ಅನ್ನೋದು ಸ್ವಾಭಾವಿಕವಾದಂತಹ ಒಂದು ನಮ್ಮ ಸ್ವೆಟ್ ಗ್ಲ್ಯಾಂಡ್ಗಳು, ಅಂದರೆ ಸ್ವೆಟ್ ಗ್ಲ್ಯಾಂಡ್ಗಳು ಅಂತ ಇರ್ತವೆ. ನಮ್ಮ ಸ್ಕಿನ್ನಲ್ಲಿ ಸ್ವೆಟ್ ಗ್ಲ್ಯಾಂಡ್ಗಳು ಅಂತ ಇರ್ತವೆ. ಸುಮಾರು 3-4 ಮಿಲಿಯನ್ ಸ್ವೆಟ್ ಗ್ಲ್ಯಾಂಡ್ಗಳು ಇರ್ತವೆ. ಅಂದರೆ ಬೆವರು, ಈ ಸ್ವೆಟ್ಟು, ಬೆವರುವಿಕೆ ಅಂದರೆ ಏನು, ಬೆವರುವಿಕೆ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸ್ವೆಟ್ ಗ್ಲ್ಯಾಂಡ್ಗಳು ಸಾಧಾರಣ ಮಟ್ಟಿಗೆ ಬೆವರನ್ನು ಸುರಿಸ್ತವೆ. ಯಾವಾಗ ಸುರಿಸ್ತವೆ? ನಮ್ಮ ಹೊರಗಡೆಯ ತಾಪಮಾನ ಜಾಸ್ತಿ ಆದಾಗ, ಒಳಗಡೆ ನಮಗೆ ಅಷ್ಟೊಂದು ಸ್ವಸ್ಥತೆ ಇರಲ್ಲ. ಬೆವರು ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ಕೊಳ್ಳೋದು ಕಾಮನ್ ಅಲ್ವಾ? ಸೊ ಬೆವರುವಿಕೆ ಅನ್ನೋದು ಒಂದು ಸಹಜ ಕ್ರಿಯೆ. ಬಟ್ ಯಾವಾಗ ಅದು ಕಾಣಿಸ್ಕೊಳ್ತದೆ? ಸಾಧಾರಣ ಮಟ್ಟಿಗೆ ಒಳಗಡೆ ಅಥವಾ ಹೊರಗಡೆ, ಔಟ್ಸೈಡ್, ಹೊರಗಡೆ ಟೆಂಪರೇಚರ್ ಜಾಸ್ತಿ ಆದಾಗ ನಮ್ಮ ದೇಹಕ್ಕೆ ಸ್ವಲ್ಪ ರಗಳೆ ಆಗ್ತದೆ. ಸೊ ಆವಾಗ ಸ್ವೆಟ್ ಗ್ಲ್ಯಾಂಡ್ನ ಅದನ್ನು ಪ್ರಚೋದಿಸುವಂತಹ ನರಗಳು ಸ್ವೆಟ್ ಗ್ಲ್ಯಾಂಡನ್ನು ಆ್ಯಕ್ಟಿವ್ ಮಾಡ್ತವೆ. ಆವಾಗ ಸ್ವೆಟ್ ಹೊರಗೆ ಬರ್ತದೆ. ಈ ಸ್ವೆಟ್ ಹೊರಗೆ ಬಂದಾಗ ಏನಾಗ್ತದೆ? ಹೇಗೆ ಕಮ್ಮಿ ಆಗ್ತದೆ? ಸ್ವೆಟ್ ಹೊರಗೆ ಬಂದಾಗ ಒಂದಿಷ್ಟು ತಾಪಮಾನ ಒಳಗಡೆಯಿಂದ ಅದು ಹೊರಗಡೆ ತೊಗೊಂಡು ಬರ್ತದೆ, ಟೆಂಪ್ರೇಚರ್ನ ತೊಗೊಂಡು ಬರ್ತದೆ. ಅದು ಅಲ್ಲದೆ ಸ್ವೆಟ್ ಹೊರಗಡೆ ಬಂದ ಮೇಲೆ ಹಾಗೆ ಅದು ಆವಿಯಾಗಿ ಹೋಗ್ತದೆ ಅಲ್ವಾ? ಅದು ಆವಿಯಾದಾಗ ಒಂಚೂರು ದೇಹದ ಉಷ್ಣತೆಯನ್ನು ಎಳ್ಕೊಳ್ತದೆ. ಸೊ ತಂಪಾಗ್ತದೆ. ಸೊ ಈ ಸ್ವೆಟ್ಟಿಂಗ್ ಅನ್ನೋದು ಒಂದು ಹೊರಗಡೆಯ ತಾಪಮಾನ ಜಾಸ್ತಿ ಆದಾಗ, ಅಥವಾ ದೇಹದ ಒಳಗಡೆಯ ತಾಪಮಾನ ಜಾಸ್ತಿ ಆದಾಗ, ಅಂದರೆ ನಮಗೆ ಜ್ವರ ಬಂದಾಗ, ಅಥವಾ ತುಂಬ ಇಮೋಷನಲ್ ಡಿಸ್ಟರ್ಬೆನ್ಸ್ ಇದ್ದಾಗ, ತುಂಬ ಆ್ಯಂಗ್ಸೈಟಿ ಆದಾಗ. ನಾಳೆ ಮ್ಯಾಥ್ಸ್ ಎಕ್ಸಾಮ್ ಅಂದರೆ ಇವತ್ತೆಲ್ಲ ಬೆವರ್ತಾ ಇರ್ತೀವಿ, ನಾವು ಕೈಯೆಲ್ಲ ಒದ್ದೆ ಆಗ್ತಾ ಇರ್ತದೆ, ಅಷ್ಟು ಆ್ಯಂಗ್ಸೈಟಿ ಅಥವಾ ಉತ್ತೇಜನಗೊಳ್ಳುವುದು. ಸೊ ಇದರಿಂದ ಕೂಡ ನಮ್ಮ ಸ್ವೆಟ್ ಗ್ಲ್ಯಾಂಡ್ಗಳು ಜಾಸ್ತಿ ಬೆವರನ್ನು ಹೊರಗೆ ಹಾಕ್ತವೆ. ಇವಾಗ ಅದಕ್ಕೆ ಹಲವಾರು ಕಾರಣಗಳಿವೆ. ಬಟ್ ಸಾಧಾರಣ ಮಟ್ಟಿಗೆ ಎಲ್ಲ ಕಡೆ ಇದೆ ಅಂತ ಹೇಳಿದ್ನಲ್ವ, ಎಲ್ಲ ಕಡೆ ದೇಹದ ಎಲ್ಲ ಭಾಗದ ಚರ್ಮದಲ್ಲಿ, ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಇದು ಚರ್ಮದ ಮೂಲಕ ಒಳಗಡೆಯಿಂದ ಹೊರಗಡೆ ಬರುವುದು ಎರಡೇ. ಒಂದು ಸೀಬಮ್, ಅಂದರೆ ಮುಖದಲ್ಲಿ ಎಣ್ಣೆ ಪಸೆ ಬರುತ್ತೆ ಕೆಲವರಿಗೆ ಅಲ್ವಾ, ಮುಖ ಎಲ್ಲ ಎಣ್ಣೆ ಇದೆ ನೋಡು, ತೊಳ್ಕೊಂಡು ಬಾ ಅಂತ ಹೇಳ್ತಾರಲ್ಲ. ಸೊ ಅದು ಸೀಬಮ್, ಎಣ್ಣೆ ಪಸೆ, ಅದು ಮತ್ತು ಸ್ವೆಟ್, ಇದು ಎರಡು ಮಾತ್ರ ಹೊರಗೆ ಬರ್ತದೆ. ನೀವು ಹೊರಗಡೆಯಿಂದ ಏನು ತಿಕ್ಕಿದ್ರು, ಯಾವ ತೈಲ ತಿಕ್ಕಿದ್ರು ಒಳಗೆ ಹೋಗಲ್ಲ ಅಂತ ಒಂದು ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಕೂಡ ಸ್ವೆಟ್ಟು ಒಂದು ವಿಸರ್ಜಿತಗೊಳ್ಳುವಂತಹ ಒಂದು ಪದಾರ್ಥ. ಹಲವು ಕಾರಣಗಳಿಗೆ ಬರ್ತವೆ. ಕೆಲವು ಸರ್ತಿ ಒಂದು ಕಾಯಿಲೆ ಇದೆ. ಆ ಕಾಯಿಲೆಗೆ ಹೆಸರು ಹೈಪರ್ಹೈಡ್ರೋಸಿಸ್. ಹೈಡ್ರೋಸಿಸ್ ಅಂದರೆ ಸ್ವೆಟ್ಟಿಂಗಿಗೆ ಇನ್ನೊಂದು ಮೆಡಿಕಲ್ ಹೆಸರು. ಹೈಪರ್ಹೈಡ್ರೋಸಿಸ್ ಅನ್ನುವಂಥ ಒಂದು ಕಾಯಿಲೆ ಕೆಲವರಿಗೆ ಬರುತ್ತೆ. ಅದು ಮುಂದಕ್ಕೆ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಸ್ವೆಟ್ಟಿಂಗ್ ಅಂದರೆ ಏನು ಅಂತ ಹೇಳಿದೆ. ಸ್ವೆಟ್ಟಲ್ಲಿ ಅಂದರೆ ಬೆವರಿನಲ್ಲಿ ಏನಿರ್ತದೆ? ಬೆವರಿನಲ್ಲಿ 99 ಭಾಗ ನೀರು, 1% ಮಾತ್ರ ಉಪ್ಪು, ಸಾಲ್ಟ್, ದೇಹದ ಉಪ್ಪಿನಾಂಶ ಅಂತ ಹೇಳ್ತೀವಿ. ಬಾಕಿದೆಲ್ಲ ಉಪ್ಪಿನಾಂಶಗಳು ನಮ್ಮ ಕಿಡ್ನಿಯ ಮೂಲಕ ಹೋಗಿ ಉಚ್ಚೆಯ ಮೂಲಕ ಈಚೆ ಬರ್ತವೆ. 1% ಈ ಬೆವರಿನ ಗ್ಲ್ಯಾಂಡ್ಗಳಿಂದ ಸೆಕ್ರೇಟ್ ಆಗುತ್ತೆ, ಬೆವರಿನ ಮೂಲಕ ಹೊರಗೆ ಬರ್ತದೆ. ಈ ಎಲ್ಲ ಗ್ಲ್ಯಾಂಡ್ಗಳಿಗೆ ಒಂದು ಹೆಸರಿದೆ, ಎಕ್ರೈನ್ ಗ್ಲ್ಯಾಂಡ್ ಅಂಥೇಳಿ. ಅದು ದೇಹದ ಎಲ್ಲ ಸ್ಕಿನ್ನಲ್ಲಿ, ದೇಹದ ಎಲ್ಲ ಭಾಗದ ಸ್ಕಿನ್ನಲ್ಲಿ ಕೂಡ ಇದೆ.
ಅದೇ ಕೆಲವು ಈ ಆರ್ಮ್ ಪಿಟ್ ಅಂದರೆ ಕಂಕುಳು ಮತ್ತು ಕೆಲವು ಪ್ರೈವೇಟ್ ಇದರಲ್ಲಿ ಪಾರ್ಟ್ಸಲ್ಲಿ ಅಲ್ಲಿ ಎಪೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ನೀವು ನೋಡಿರ್ಬೋದು ಈ ಫುಲ್ ಆರ್ಮ್ ಬನಿಯನ್ ಹಾಕ್ಕೊಳ್ಳೋರ್ದು ಅವ್ರು ಒಂದು ದಿವಸ ಇಡೀ ಹಾಕ್ಕೊಂಡ್ರೆ ಈ ಕೆಳಗಡೆ ಕೈಯ ಕೆಳಗಡೆ ತೋಳಿನ ಕೆಳಗಡೆ ಆರ್ಮ್ ಪಿಟ್ ಅಂದರೆ ಕಂಕುಳಲ್ಲಿ ಒಂಚೂರು ಸ್ವೆಟ್ ಯೆಲ್ಲೋ ಕಲರ್ ಇರುತ್ತೆ, ಅಷ್ಟೂರು ಪ್ಲಾಸ್ಮಾ ಕೂಡ ಈಚೆ ಬಂದಿರ್ತದೆ ಬ್ಲಡ್ನಿಂದ. ಸೊ ಅದು ಎಪೋಕ್ರೈನ್ ಗ್ಲ್ಯಾಂಡ್ ಸೆಕ್ರೀಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಪ್ರೈವೇಟ್ ಪಾರ್ಟ್ಸು ಮತ್ತು ಕಂಕುಳು ಸಂಧಿಯೆಲ್ಲ ಅದು ಸಂಧಿಯಿಂದ ಬರುವಂಥದ್ದು. ಸೊ ಇದು ಸಾಮಾನ್ಯ. ಇದು ಮತ್ತು ಇನ್ನು ಅಧಿಕವಾದಂತಹ ಸ್ವೆಟ್ಟಿಂಗು ಇದ್ದರೆ ಅದಕ್ಕೆ ನಾವು ದೇಹದ ಟೆಂಪ್ರೇಚರ್ ರೆಕಾರ್ಡ್ ಮಾಡಿದ್ರೆ, ದೇಹದ ಉಷ್ಣತೆ ರೆಕಾರ್ಡ್ ಮಾಡಿದರೆ ಅದು ತುಂಬ ಹೈ ಇರ್ತದೆ. ಅಂದರೆ ಯಾವುದೋ ಕಾರಣಕ್ಕೆ ಅದು ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಏನೇ ಇನ್ಫೆಕ್ಷನ್ ಆದರೂ ಕೂಡ ಇದು ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗ್ತದೆ. ಯಾಕಂದರೆ ಇದು ನಮಗೆ ದೈವದತ್ತ. ಉಷ್ಣತೆ ಜಾಸ್ತಿ ಆದಾಗ ಮಾತ್ರ ನೀವು ನೋಟಿಸ್ ಮಾಡ್ತೀರ, ನೋಡು ಅವ್ನು ಬೇಗ ಬೆಚ್ಚಗಿದೆ ನೋಡು ಅಂತ ಹೇಳ್ಬಿಟ್ಟು, ಬೇರೆ ಏನಾದರೂ ತೊಂದರೆ ಇದೆ ನೋಡು, ಗಂಟಲು ನೋಡು, ಹಾಗೆಲ್ಲ ಹೇಳ್ತೀವಿ. ಸೊ ದೇಹದ ಉಷ್ಣತೆ ಜಾಸ್ತಿ ಆದಾಗ ಜ್ವರ ಬಂದಿದೆ ಅಂತ ನಾವು ಹೇಳ್ಬೋದು. ಬಟ್ ಜ್ವರ ಯಾಕೆ ಬಂದಿದೆ ಅನ್ನೋದನ್ನು ಅದು ವೈದ್ಯರು ಕಂಡುಹಿಡಿತಾರೆ. ಸೊ ನಾವು ಜ್ವರ ಬಂದಾಗ ಬೇಸಿಕ್ಕಾಗಿ ನಾವು ಒಂದು ಪ್ಯಾರಾಸಿಟಮಾಲ್ ಮಾತ್ರೆಗಳು ತಗೊಂಡು ಆವಾಗ ಏನಾಗ್ತದೆ, ಈ ಬೆವರಿನ ಮೂಲಕ ಟೆಂಪ್ರೇಚರ್ ಕಮ್ಮಿ ಆಗೋ ಮಾಡಿ ನೀವು ನೋಡಿರ್ಬೋದು. ಜ್ವರದವನು ಮಾತ್ರೆ ಕೊಟ್ಟ ತಕ್ಷಣ ಫುಲ್ ಬೆವರಿದಾಗ ದೇಹದ ಉಷ್ಣತೆ ಕಮ್ಮಿ ಆಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ಬೆವರಿನ ಮೂಲಕ ದೇಹ ಉಷ್ಣವನ್ನು ಹೊರಗಡೆ ಹಾಕ್ತವೆ, ಉಷ್ಣತೆಯನ್ನು ಹೊರಗೆ ಹಾಕ್ತದೆ. ಸೊ ಹೀಗೆ ಬೆವರುವುದು ಒಂದು ನಮಗೆ ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅದು. ಓಕೆ, ಸಾಧಾರಣವಾಗಿ. ಇನ್ನು ಕೆಲವು ಸರಿ ಥೈರಾಯ್ಡ್ ಪ್ರಾಬ್ಲಮ್ ಇರುವವರಿಗೆ ಬೆವರುವಂತಹ ಒಂದು ಪ್ರಾಬ್ಲಮ್ ಒಂದು ಇದಿರುತ್ತೆ. ಆಮೇಲೆ ಮೆನೋಪಾಸ್, ಹೆಂಗಸರು ಮುಟ್ಟು ನಿಲ್ಲುವಿಕೆ ಟೈಮ್ನಲ್ಲಿ ಅವರಿಗೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ಗಳೆಲ್ಲ ಇರ್ತವೆ. ಆವಾಗ ಅವರು ಇದ್ದಕ್ಕಿದ್ದಾಗ ಬೆವರಬಹುದು. ಅಲ್ಲಿ ಬೇರೆನೂ ನಾನು ಮೆನೋಪಾಸ್ ಇದರಲ್ಲಿ ಮಾತಾಡಿದ್ದೀನಿ, ಬೇರೆ ಕಾರಣಗಳು ಕೂಡ ಇರ್ತವೆ. ಆ್ಯಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಇರ್ಬೋದು, ಹಲವಾರು ಕಾರಣಗಳಿಗೆ ಅತಿ ಬೆವರುವಿಕೆ ಇರ್ತದೆ. ಈ ಬೆವರುವಿಕೆ ಅನ್ನೋದು ಒಂಥರ ಜೆನೆಟಿಕ್ಕು. ಕೆಲವರಿಗೆ ತುಂಬ ಬೆವರ್ತದೆ, ಕೆಲವರಿಗೆ ಸುಮಾರಾಗಿ ಬೆವರ್ತದೆ. ಸೊ ಅದು ಜೀನ್ಸಲ್ಲೇ ಡಿಸೈಡ್ ಆಗಿರುತ್ತೆ, ಜೆನೆಟಿಕ್ ಲೆವೆಲಲ್ಲಿ ಡಿಸೈಡ್ ಆಗಿರ್ತದೆ. ಹೀಗೆ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸ್ವೆಟ್ಟಿಂಗ್ ಅಥವಾ ಬೆವರುವಿಕೆ ಅಂತ ಹೇಳ್ತೀವಿ. ನೀವು ಕೆಲವು ಸರ್ತಿ ನೋಡಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ. ಉದಾಹರಣೆಗೆ ಒಬ್ಬನಿಗೆ ಏನೋ ಒಂದು ನೀವು ಸತ್ಯ ಸಂಗತಿ ಹೇಳ್ತೀರ, ಹೌದಾ ನೀನು ಮಾಡಿದ್ದು ಹೌದಾ ಅಂತ ಹೇಳ್ಬಿಟ್ಟು ಆವಾಗ ಹುಡುಗ ಬೆವರ್ಲಿಕ್ಕೆ ಶುರು ಮಾಡ್ತಾನೆ. ಈ ಬೆವರುವುದು ಭಯ, ಆತಂಕ ಎಲ್ಲದರದ್ದು ಒಂದು ಸೂಚನೆ ಆಗಿರ್ಬೋದು ಅಲ್ವಾ. ನಾನು ಹೇಳ್ತಾ ಇದ್ದಾಗ ನಾವು ಬೆವರ್ಲಿಕ್ಕೆ ಶುರು ಮಾಡ್ದ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಬೆವರು ಒಂದು ನೈಸರ್ಗಿಕ ಕ್ರಿಯೆ, ಇಮೋಷನಲ್ ಡಿಸ್ಟರ್ಬೆನ್ಸು, ಸ್ವಲ್ಪ ಹಾರ್ಮೋನುಗಳು ಅದನ್ನು ವ್ಯತ್ಯಾಸ ಮಾಡ್ತವೆ. ಆದರೆ ಬೆವರುವಿಕೆ ಯಾವಾಗ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅಂತಂದರೆ, ಆಮೇಲೆ ನಾನು ಬಿಫೋರ್ ಐ ಗೋ ಟು ದ್ಯಾಟ್, ನಾವು ಬಿಸಿಲಲ್ಲಿ ತುಂಬ ಹೊತ್ತು ನಿಂತರೆ ನ್ಯಾಚುರಲಿ ದೇಹ ಬಿಸಿಲನ್ನು ತಡ್ಕೊಳ್ಳಲ್ಲ, ದೇಹ ಇಡೀ ಬಿಸಿ ಆಗುತ್ತೆ. ಸೊ ಹಾಗೆಯೇ ತಲೆ ಸುತ್ತಕೊಂಡು ಬೀಳ್ಬೋದು. ಅವರಿಗೆ ನೀವು ಅದನ್ನು ಒಳಗಡೆ ಕರ್ಕೊಂಡು ಬಂದುಬಿಟ್ಟು ಮೈಯೆಲ್ಲ ಒಂದು ಸರ್ತಿ ತಣ್ಣೀರಲ್ಲಿ ಅಥವಾ ಒದ್ದೆ ಬಟ್ಟೆಯಲ್ಲಿ ಒರೆಸಿ, ಐಸ್ ನೀರಲ್ಲಿ ಒರೆಸಿ ನೀರು ಕುಡಿಲಿಕ್ಕೆ ಕೊಟ್ಟರೆ ಸರಿ ಹೋಗ್ತಾರೆ. ಜಾಸ್ತಿ ಬೆವರ್ತರೆ ಏನಾಗ್ತದೆ, ಜ್ವರ ಬಂದಾಗಲೂ ಬೆವರ್ತಾನೆ ಇದ್ದಾನೆ ಅಂದರೆ ಏನು, ನೀರಿನ ಅಂಶ ಈಚೆ ಬರ್ತಾ ಇರ್ತದೆ. ಸೊ ನೀವು ರೀಪ್ಲೇಸ್ಮೆಂಟ್ ಮಾಡಬೇಕು. ನೀವು ಡಿಹೈಡ್ರೇಷನ್ ಆಗುತ್ತೆ, ಬೆವರಿ ಅವರು ನೀರಿನ ಅಂಶ ದೇಹದೊಳಗೆ ಕಮ್ಮಿ ಆಗ್ತದೆ. ಸೊ ಅವರಿಗೆ ನೀರು ಕುಡಿಸ್ತಾ ಇರಬೇಕು. ಜ್ವರ ಬಂದವರಿಗೆ ಪಕ್ಕದಲ್ಲಿ ನೀರಿಡಬೇಕು, ಶುದ್ಧವಾದಂಥ ನೀರಿಟ್ಟು ಕುಡಿತಾ ಇರಬೇಕು ಅವರು. ಸೊ ಹೀಗೆ ಎಷ್ಟು ನಾವು ಸ್ವೆಟ್ ಆಗ್ತೀವೋ ಅದಕ್ಕಿಂತ ಜಾಸ್ತಿ ಒಳಗಡೆ ನೀರು ಹೋಗಬೇಕು, ಆ ಥರ ನೋಡ್ಕೊಳ್ಬೇಕು. ಆಮೇಲೆ ಇನ್ನು ಕೆಲವರಿಗೆ ಅದು ಒಂದು ಕಾಯಿಲೆ ಥರ, ಹೈಪರ್ ಹೈಡ್ರೋಸಿಸ್ ಅಂತ ಆವಾಗಲೇ ಹೇಳಿದೆ. ಅದೊಂಥರ ಕಾಯಿಲೆ. ನನಗೊಂದಿಬ್ಬರು ಫ್ರೆಂಡ್ಗಳು ಒಬ್ಬ ಪೇಷಂಟ್ ಇದ್ದರು. ಏನಂದರೆ ಅವರು ಬರಿತಾ ಇದ್ದರೆ ಅವರಿಗೆ ಶೇಕ್ ಹ್ಯಾಂಡ್ ಮಾಡಬೇಕಂದ್ರೆ ನಮ್ಮ ಕೈಯೆಲ್ಲ ಒದ್ದೆ ಆಗ್ತದೆ, ಅಷ್ಟು ಬೆವರ್ತಾ ಇರ್ತಾರೆ. ಕಾರಣ ಇಲ್ಲ, ಏನಿಲ್ಲ, ಅವರಿಗೆ ಗೊತ್ತಿಲ್ಲ.
ಅದು ಅವರ ಎಕ್ರೈನ್ ಗ್ಲ್ಯಾಂಡ್ಸ್ಗಳು ಆಲ್ರೆಡಿ ಒಂಥರ ಸ್ಟಿಮ್ಯುಲೇಟ್ ಆಗಿರ್ತವೆ ಯಾವುದೋ ಕಾರಣಕ್ಕೆ. ಅದು ಜನ್ಮದಿಂದ ಬಂದಿರ್ಬೋದು, ಜೀನ್ಸಿಂದ ಬಂದಿರ್ಬೋದು. ಅವರು ಬರೆಯುವಾಗ ಹಂಗೆ ಬರಿತಾ 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 ಪೇಪರ್ ಒದ್ದಾಗ್ತಾ ಹೋಗ್ತದೆ. ಇದನ್ನು ನಾನು ಪ್ರತ್ಯಕ್ಷ ನೋಡಿರೋನು. ನನ್ನ ಒಬ್ಬ ಫ್ರೆಂಡ್ ಇದ್ದ ಹೈಸ್ಕೂಲ್ ಲೆವೆಲಲ್ಲಿ. ಸೊ ಹೈಪರ್ಹೈಡ್ರೋಸಿಸ್ ಆದಾಗಲೂ ಕೂಡ ಹಾಗೆ ಟ್ರೀಟ್ಮೆಂಟ್ ಏನು, ನೀವು ಅವರಿಗೆ ಜಾಸ್ತಿ ನೀರು ಕುಡಿಲಿಕ್ಕೆ ಕೊಡಿ. ಯಾಕಂದರೆ ನೀರು ಎಷ್ಟು ನಷ್ಟ ಆಯಿತೋ ಬೆವರಿನ ಮೂಲಕ ಅಷ್ಟು ನೀವು ಅದನ್ನು ರೀಪ್ಲೇಸ್ ಮಾಡಿ. ಹೀಗೆ ಹೈಪರ್ಹೈಡ್ರೋಸಿಸ್ ಅನ್ನುವಂಥ ಕಾಯಿಲೆ ಕೆಲವರಿಗೆ ಬರ್ತದೆ. ಅದನ್ನು ಸಾಧಾರಣ ಮಟ್ಟಿಗೆ ನಿಮಗೆ ಏನು ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಕೆಲವು ಆ್ಯಂಟಿ ಕೋಲಿನರ್ಜಿಕ್ ಮೆಡಿಸಿನ್ಸ್ ಅಂತ ಇದೆ, ಬಟಾಕ್ಸ್ ಅಂತ ಬರುತ್ತೆ. ಸೊ ಅದು ಡಾಕ್ಟ್ರು ಕೊಡ್ತಾರೆ, ನೀವೇನು ಅದಕ್ಕೆ ವರಿ ಮಾಡಬೇಡಿ. ಸೊ ಸಾಮಾನ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬೆವರುವಿಕೆ ಯಾಕೆ ಆಗ್ತದೆ, ಅದರಿಂದ ಪ್ರಯೋಜನಗಳೇನು, ಯಾವಾಗ ಬೆವರಿಕೆಯನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಬಹಳ ಸೀರಿಯಸ್ ಆದಂತಹ ಕಂಡೀಷನ್ ಅಂದರೆ ರಾತ್ರಿ ಹೊತ್ತಿನಲ್ಲಿ ಅಥವಾ ಹಗಲಲ್ಲೂ ಇರ್ಬೋದು ಅಥವಾ ಬೆಳಗಿನ ಜಾವ ಇದ್ದಕ್ಕಿದ್ದ ಹಾಗೆ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ಏಕ್ದಮ್ ಬೆವರ್ಲಿಕ್ಕೆ ಶುರುವಾಗಿದೆ, ಬೆವರ್ತಾ ಇದ್ದಾನೆ, ನಮಗೇನೋ ಆಗ್ತಾಯಿದೆ, ನನಗೆ ಸಮಥಿಂಗ್ ಈಸ್ ಹ್ಯಾಪನಿಂಗ್, ಏನೋ ಆಗ್ತಾಯಿದೆ ಅಂತೇಳಿ ಎದೆಗೆ ಕೈ ಕೊಟ್ಕೊಳ್ತಾನೆ, ಖಂಡಿತವಾಗ ಅದು ಹಾರ್ಟ್ ಇಶ್ಯೂಸ್. ಕೂಡಲೇ ಅವನನ್ನು ಹತ್ತಿರದ ಹೃದಯ ಚಿಕಿತ್ಸಾಲಯಕ್ಕೆ ಕರ್ಕೊಂಡು ಹೋಗಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಖಂಡಿತ ಅದು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯ ಸ್ತಂಭನದ ಒಂದು ಚಿಹ್ನೆ ಆಗಿರ್ಬೋದು. ಸೊ ಬೆವರು ಏನಾಗಲ್ಲ ಅಂತ ಖಂಡಿತ ಆ ಟೈಮ್ನಲ್ಲಿ ಇದು ಮಾಡಬೇಡಿ. ಜ್ವರ ಇಲ್ಲದೆ, ಬೇರೆ ಯಾವುದೇ ಉದ್ವೇಗ ಇದೆಲ್ಲ ಇಲ್ಲದೆ ರಾತ್ರಿ ಹೊತ್ತಿನಲ್ಲಿ ಜನರಲ್ಲಾಗಿ ಬೆವರ್ತಾ ಇದೆ, ಡಿಸ್ಕಂಫರ್ಟ್ ಆಗ್ತಾಯಿದೆ ಅಂತಂದರೆ ಖಂಡಿತ ಅದು ಒಂದು ದೊಡ್ಡ ಕಾಯಿಲೆಯ ಲಕ್ಷಣ, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯ ಲಕ್ಷಣ. ಕೂಡಲೇ ಅವನನ್ನು ಆ ವ್ಯಕ್ತಿಯನ್ನು ನೀವು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಮುಂದಿನ ಸಂಗತಿಯನ್ನು ಹೃದಯ ತಜ್ಞರು ನೋಡಿಕೊಳ್ತಾರೆ. ಹೀಗೆ ಬೆವರಿನ ಬಗ್ಗೆ ಒಂದು ಸ್ಥೂಲವಾಗಿ ಒಂಚೂರು ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಔಷಧಿಗಳು ನೀವೇ ಕೊಟ್ಕೊಳ್ಬೇಡಿ. ಹಬ್ಬ ಅಂದರೆ ನೀವೇನು ಮಾಡ್ಬೋದು ಅಂದರೆ ಈ ಕಂಕಳಲ್ಲಿ ಇದರಲ್ಲಿ ಬೆವತ್ರೆ ಒಂಚೂರು ಟಾಲ್ಕಮ್ ಪೌಡರೆಲ್ಲ ಹಾಕ್ಕೊಂಡು ಅದು ಅಬ್ಸಾರ್ಬ್ ಆಗೋ ಥರ ನೋಡ್ಕೊಳ್ಬೋದು. ಅದು ನೀವು ಮಾಡಬೇಕಾದಂಥ ಕೆಲಸ. ಆಮೇಲೆ ವೈದ್ಯರು ಅದನ್ನು ನೋಡ್ಕೊಳ್ತಾರೆ. ಸೊ ಹೀಗೆ ಬೆವರುವಿಕೆ ಅನ್ನುವಂತಹ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಮ ಫ್ರೆಂಡುಗಳಿಗೆ ಹೇಳಿ, ಆದಷ್ಟು ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಶೇರ್ ಮಾಡೋದಕ್ಕಿಂತ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. 4 ಜನಕ್ಕೆ ವಿಷಯ ಅರ್ಥ ಆಗ್ತದೆ, ವಿಷಯ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಆದರೆ ನಂದು 182ನೇ ಟಾಪಿಕ್ಕು ನಾನು ಶುರು ಮಾಡಿದ ಮೇಲೆ, ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ದು. ಪ್ರತಿ ಭಾನುವಾರ ಮಾತಾಡ್ತೀನಿ. ನಿಮ್ಮ ಫ್ರೆಂಡ್ಗಳಿಗೆ ಒಂಚೂರು ಹೇಳಿ, ಎಲ್ಲರಿಗೂ ಅದರ ಸಮಾಜಕ್ಕೆ ಪ್ರಯೋಜನ ಆಗಲಿ ಅನ್ನುವಂತಹ ಉದ್ದೇಶದಲ್ಲಿ. ನನಗೆ ಮುಂಚೆ ಹೇಳಿದಾಗ ನನಗೇನು ದುಡ್ಡು ಬರಲ್ಲ, ನಿಮಗೇನು ದುಡ್ಡು ಲಾಸ್ ಆಗಲ್ಲ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.